ನೀವೇನಾದ್ರೂ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಅಲ್ಲೇ ಸ್ಟೇ ಆಗಬೇಕು ಅಂತ ಅನ್ಕೊಂಡಿದ್ರೆ ಆನ್ಲೈನ್ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ರೂಮ್ ಬುಕ್ ಮಾಡಬಹುದು. ಅದು ಗವರ್ನಮೆಂಟ್ ರೂಮೇ ಆಗಿರ್ತದೆ. ಪರ್ ಡೇಗೆ 200 rupees ಇಂದ ರೂಮ್ ಸ್ಟಾರ್ಟ್ ಆಗುತ್ತೆ. ಆ ಆನ್ಲೈನ್ ರೂಮ್ ನ ಹೇಗ್ ಬುಕ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಗೂಗಲ್ಗೆ ಬಂದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ ಅಕೊಮಂಡೇಶನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಾದ್ಮೇಲೆ ಈ ತರ ಇಂಟರ್ಫೇಸ್ ಬರ್ತದೆ. ಅಲ್ಲಿ ಕೆಳಗಡೆನೆ ಅಲ್ಲಿ ಬರೋ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಅಕೊಮಂಡೇಶನ್ ಬರ್ತದೆ. ಅಲ್ಲಿ ನಿಮ್ಗೆ ಫಸ್ಟ್ ರೂಮ್ ಟೈಪ್ ಹುಡ್ಕೋಕ್ಕಿಂತ ಮುಂಚೆನೆ ನಿಮ್ಗೆ ಸೈನ್ ಇನ್ ಆಗ್ಬೇಕಾಗುತ್ತೆ. ನೀವು ಗೂಗಲ್ ಅಲ್ಲಿ ಸೈನ್ ಇನ್ ಆಗಿ ನಿಮ್ ಗೂಗಲ್ ಅಕೌಂಟ್ ನ ಸೈನ್ ಇನ್ ಮಾಡ್ಕೊಳ್ಳಿ. ಗೂಗಲ್ ಅಲ್ಲಿ ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ರೂಮ್ ಟೈಪ್ ನ ನೀವು ಸರ್ಚ್ ಮಾಡಬೇಕಾಗುತ್ತೆ. ರೂಮ್ ಟೈಪ್ ನಿಮ್ಗೆ ಇಲ್ಲಿ ಗವರ್ನಮೆಂಟ್ ರೂಮ್ ದಾಗಿರೋದ್ರಿಂದ 2 ಗೆಸ್ಟ್ ಹೌಸ್ ಇದೆ. ಮೊದಲನೇ ಗೆಸ್ಟ್ ಹೌಸ್ ಅನಗ ಗೆಸ್ಟ್ ಹೌಸ್, ಎರಡನೇದು ಅಕ್ಷರ ಗೆಸ್ಟ್ ಹೌಸ್ ಅಂತ. ಅನಗ ಗೆಸ್ಟ್ ಹೌಸ್ ಅಲ್ಲಿ 4 ತರ ರೂಮ್ ಇದೆ. ಅಕ್ಷರ ಗೆಸ್ಟ್ ಹೌಸ್ ಅಲ್ಲಿ 4 ತರ ರೂಮ್ ಇದೆ. ಮೊದಲನೇದು ಅನಗ ಗೆಸ್ಟ್ ಹೌಸ್ ಅಲ್ವಾ, ಅದರಲ್ಲಿ 4 ತರ ರೂಮ್ ಬಂದು ಡಬಲ್ ಬೆಡ್ ನಾನ್ ಎಸಿ, ಡಬಲ್ ಬೆಡ್ ಎಸಿ, ಟ್ರಿಬಲ್ ಬೆಡ್ ನಾನ್ ಎಸಿ, ಟ್ರಿಬಲ್ ಬೆಡ್ ಎಸಿ. ಅಕ್ಷರ ಗೆಸ್ಟ್ ಹೌಸ್ ಅಲ್ಲಿ ಅದು ಸಹ 4 ತರ ಇದೆ. ಅವುಗಳು ಡಬಲ್ ಬೆಡ್ ನಾನ್ ಎಸಿ, ಡಬಲ್ ಬೆಡ್ ಎಸಿ, 4 ಬೆಡ್ ನಾನ್ ಎಸಿ, 4 ಬೆಡ್ ಎಸಿ. ಈ ತರ ರೂಮ್ಸ್ ಗಳು ಅವೈಲೇಬಲ್ ಇದೆ. ಅನಗ ಗೆಸ್ಟ್ ಹೌಸ್ ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಅಕ್ಷರ ಗೆಸ್ಟ್ ಹೌಸ್ ಅಷ್ಟೊಂದು ಕಾಸ್ಟ್ಲಿ ಇರಲ್ಲ, ನಾರ್ಮಲ್ ಪ್ರೈಸ್ ಅಲ್ಲಿ ಇರ್ತದೆ. ಹಾಗೆ ಆ 200 rupees ರೂಮು ಸಹ ಈ ಅಕ್ಷರ ಗೆಸ್ಟ್ ಹೌಸ್ ಅಲ್ಲೇ ಇರೋದು. ಪ್ರತಿಯೊಂದು ಸಹ ಎಷ್ಟಿದೆ ಪ್ರೈಸ್ ಅಂತ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಪ್ರತಿ ಗೆಸ್ಟ್ ಹೌಸ್ ಸಹ ಎಷ್ಟು ಪ್ರೈಸ್ ಇದೆ, ಆ ರೂಮ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಎಲ್ಲಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅನಗ ಗೆಸ್ಟ್ ಹೌಸ್ ಡಬಲ್ ಬೆಡ್ ನಾನ್ ಎಸಿ ನೋಡೋಣ ಅದು ಎಷ್ಟಿರ್ತದೆ ಪ್ರೈಸ್ ಅಂತ. ಚೆಕ್ ಇನ್ ಚೆಕ್ಔಟ್ ನೀವು ಡೇಟ್ ಚೂಸ್ ಮಾಡುವಾಗ ಗ್ರೀನ್ ಮಾರ್ಕ್ ಅಲ್ಲಿ ಇತ್ತು ಅಂದ್ರೆ ಅವತ್ತೊಂದು ದಿನ ರೂಮ್ಸ್ ಅವೈಲೇಬಲ್ ಇದೆ ಅಂತ. ನಾನು ಇಲ್ಲೊಂದು ದಿನ ಸರ್ಚ್ ಮಾಡ್ತೀನಿ ನಿಮ್ಗೆ ತೋರ್ಸೋದಕ್ಕೋಸ್ಕರ. ಸಬ್ಮಿಟ್ ಅಂತ ಕೊಟ್ರೆ ರೂಮ್ ಈ ತರ ಇರ್ತದೆ. ಪರ್ ಡೇಗೆ 750 ಚಾರ್ಜ್ ಮಾಡ್ತಾರೆ. ಇದು ಚೆಕ್ ಇನ್ ಮಧ್ಯಾಹ್ನ 2 ಗಂಟೆಯಿಂದ ಚೆಕ್ಔಟ್ ಅದು ನಾಳೆ 2 ಗಂಟೆ ತನಕ ಇರ್ತದೆ. ನೆಕ್ಸ್ಟ್ ಅಕ್ಷರ ಗೆಸ್ಟ್ ಹೌಸ್ ಅಲ್ಲೇ ಡಬಲ್ ಬೆಡ್ ಎಸಿ ನ ಚೆಕ್ ಮಾಡೋಣ ಅದೆಷ್ಟು ಇರ್ತದೆ ಪ್ರೈಸ್ ಅಂತ. ಚೆಕ್ ಇನ್ ಚೆಕ್ಔಟ್ ಡೇಟ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ರೆ ಅಲ್ಲಿ ರೂಮ್ಸ್ ಸಹ ತೋರಿಸುತ್ತೆ ಇಮೇಜ್. ಎಸಿ ಬಂದು 1500 ಇರ್ತದೆ. ಇದಕ್ಕೆ GST ಆಡ್ ಆಗುತ್ತೆ. ಎಸಿ ಆಗಿರೋದ್ರಿಂದ 180 GST, ಟೋಟಲ್ 1680 rupees ಇರ್ತದೆ. ಇದಕ್ಕೂ ಸಹ ಚೆಕ್ ಇನ್ ಮಧ್ಯಾಹ್ನ 2 ಗಂಟೆಯಿಂದ ಆದ್ರೆ ನಾಳೆ 2 ಗಂಟೆ ತನಕ ಇರ್ತದೆ. ಅನಗ ಗೆಸ್ಟ್ ಹೌಸ್ ಆಯ್ತು ಅಲ್ವಾ. ನೆಕ್ಸ್ಟ್ ಅಕ್ಷರ ಗೆಸ್ಟ್ ಹೌಸ್ ಅಲ್ಲಿ ನೋಡೋಣ ಎಸಿ ಮತ್ತೆ ಈ ನಾನ್ ಎಸಿ ಎಷ್ಟು ಇರ್ತದೆ ಪ್ರೈಸ್ ಅಂತ. ಅಕ್ಷರ ಗೆಸ್ಟ್ ಹೌಸ್ ಅಲ್ಲಿ ಡಬಲ್ ಬೆಡ್ ನಾನ್ ಎಸಿ ನೋಡೋಣ. ಸೇಮ್ ಚೆಕ್ ಇನ್ ಚೆಕ್ಔಟ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ರೆ ಇಮೇಜಸ್ ನೀವೇ ನೋಡಬಹುದು. ಅಷ್ಟೊಂದು ಗುಡ್ ಅಂತ ಅನ್ಸಲ್ಲ ರೂಮು, ಬಟ್ ಪರ್ ಡೇ 200 rupees ಆಗಿರೋದ್ರಿಂದ ಅದ್ರ ತಕ್ಕಂಗೆ ರೂಮ್ ಕೊಟ್ಟಿರ್ತಾರೆ. ಇದನ್ನೇ ಹೇಳಿದ್ದು 200 rupees ರೂಮ್ ಸಿಗುತ್ತೆ ಅನ್ನಲ್ಲ, ಇದೇ ರೂಮ್ ಅದು. ಸೇಮ್ ಚೆಕ್ ಇನ್ ಚೆಕ್ಔಟ್ ಎಲ್ಲ ಸಿಮಿಲರ್ ಇರ್ತದೆ, ಏನು ಚೇಂಜಸ್ ಇರೋದಿಲ್ಲ. ಇದು 200 rupees ರೂಮ್ ಆಗಿರ್ತದೆ. ನೆಕ್ಸ್ಟ್ ಇದೇ ರೂಮ್ ಅಲ್ಲಿ ಎಸಿ ನ ಆಡ್ ಮಾಡಿದ್ರೆ ಅಕ್ಷರ ಗೆಸ್ಟ್ ಹೌಸ್ ಅಲ್ಲಿ ಡಬಲ್ ಬೆಡ್ ಎಸಿ ನ ನೋಡೋಣ. ಚೆಕ್ ಇನ್ ಚೆಕ್ಔಟ್ ಟೈಮ್ ಹಾಕ್ಬಿಟ್ಟು ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ರೆ 355 rupees ಚಾರ್ಜ್ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿ GST ಇರೋದಿಲ್ಲ. ಅನಗ ಗೆಸ್ಟ್ ಹೌಸ್, ಅಕ್ಷರ ಗೆಸ್ಟ್ ಹೌಸ್ 2 ಗೆಸ್ಟ್ ಹೌಸ್ ಅಲ್ಲೂ ಪ್ರೈಸ್ ಹೆಂಗೆ ವೇರಿಯಸ್ ಇದೆ ಅಂತ ತೋರಿಸಿದೀನಿ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೆ, ನಿಮ್ಗೆ ಎಸಿ ಬೇಕಾ ನಾನ್ ಎಸಿ ಬೇಕಾ ಅದನ್ನ ನೀವು ಚೂಸ್ ಮಾಡ್ಕೊಂಡು ರೂಮ್ ನ ಬುಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಪೇಮೆಂಟ್ ಗೆ ಹೋಗೋಣ. ಈಗ ಒಂದು ರೂಮ್ ನ ಚೂಸ್ ಮಾಡ್ತೀನಿ. ಪೇಮೆಂಟ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಈಗ ನಿಮ್ಗೆ ತೋರ್ಸೋದಕ್ಕೋಸ್ಕರ ಅಕ್ಷರ ಗೆಸ್ಟ್ ಹೌಸ್ ಡಬಲ್ ಬೆಡ್ ಎಸಿ ರೂಮ್ ನ ಬುಕ್ ಮಾಡ್ತೀನಿ. 355 rupees ಇರ್ತದೆ. ಹಾಗೆ ಇಲ್ಲಿ ಕೆಳಗಡೆ ಡಾಕ್ಯುಮೆಂಟ್ಸ್ ಫಿಲ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಬಂದು ಪರ್ಸನ್ ನೇಮು, ಇಮೇಲ್, ಮೊಬೈಲ್ ನಂಬರ್, ಏಜ್, ಜೆಂಡರ್, ಹಾಗೆ ಯಾವ್ದಾದ್ರು ಒಂದು ID ಪ್ರೂಫ್ ಫೋಟೋ ಅಂದ್ರೆ ಆಧಾರ್ ಕಾರ್ಡ್, ವೋಟರ್ ID, ಪಾನ್ ಕಾರ್ಡ್ ಈ ತರದೊಂದು ಪ್ರೂಫ್. ಅದ್ರ ಕೆಳಗಡೆ ಸೇಮ್ ಈ ಮೇಲ್ಗಡೆ ಏನು ಆಡ್ ಮಾಡಿರ್ತೀರ ಅದೇನ ಇನ್ನೊಂದ್ಸಲ ಆಡ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಮಾಡಾದ್ಮೇಲೆ ಕೆಳಗಡೆ ಟರ್ಮ್ಸ್ ಅಂಡ್ ಕಂಡೀಷನ್ ಗೆ ಅಗ್ರಿ ಕೊಟ್ಬಿಟ್ಟು ಅಲ್ಲಿ ಪೇಮೆಂಟ್ ಚೆಕ್ಔಟ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಅಂದ್ರೆ ನಿಮ್ಗೆ ಮುಂದಿನ ಪ್ರೊಸೀಜರ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಸ್ಕ್ರಾಲ್ ಮಾಡ್ತಿದ್ರೆ ಈಗ ನೀವು ಒಂದ್ಸಲ ನೋಡ್ಕೊಳ್ಬಿಡಿ ರೂಮ್ ಕರೆಕ್ಟ್ ಆಗಿದೆಯಾ, ಪೇಮೆಂಟ್ ಎಲ್ಲ, ಆಮೇಲೆ ಚೆಕ್ ಇನ್ ಚೆಕ್ಔಟ್ ಡೇಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಅದಾದ್ಮೇಲೆ ಪೇ ನಾವು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಫೋನ್ ನಂಬರ್, ಇಮೇಲ್ ಕೊಡ್ಬೇಕಾಗುತ್ತೆ. ಫೋನ್ ನಂಬರ್ ಮತ್ತೆ ಇಮೇಲ್ ಕೊಟ್ಟಾದ್ಮೇಲೆ ಪ್ರೊಸೀಡ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲೂ ಸಹ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳುತ್ತೆ. ಪರ್ಸನಲ್ ಇನ್ಫಾರ್ಮೇಶನ್, ನೇಮು, ಅಡ್ರೆಸ್ಸು, ಪಿನ್ ಕೋಡು, ಸಿಟಿ, ಸ್ಟೇಟ್ ಮತ್ತೆ ಕಂಟ್ರಿ ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಪ್ರೊಸೀಡ್ ಕೊಟ್ಬಿಟ್ಟು ಇಲ್ಲಿ ಪೇಮೆಂಟ್ ಆಪ್ಷನ್ ಬರ್ತದೆ. ನಾನು ಫೋನ್ ಪೇನೇ ಹಾಕಿರ್ತೀನಿ. ಈಗ ಫೋನ್ ಪೇಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಪೇಮೆಂಟ್ ಬಂದು 355 ಆಗಿರೋದ್ರಿಂದ ಪೇಮೆಂಟ್ ತಗೊಳುತ್ತೆ. ನೀವು ಪೇ ಮಾಡ್ತು ಅಂದ್ರೆ
ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ, ನಿಮ್ಗೊಂದು ಸ್ಲಿಪ್ ಬರ್ತದೆ ರೂಮ್ ಬುಕ್ ಆಗಿದೆ ಅಂತ. ನೀವು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋದಾಗ ಅಲ್ಲಿ ಮಾಹಿತಿ ಕೇಂದ್ರ ಅಂತ ಇರ್ತದೆ, ಅಲ್ಲಿ ಹೋಗಿ ನೀವು ಈ ಸ್ಲಿಪ್ ನ ತೋರಿಸ್ತು ಅಂದ್ರೆ ನಿಮ್ಗೆ ಬೀಗ ಕೊಡ್ತಾರೆ, ಅದನ್ನ ತಗೊಂಡು ನೀವು ರೂಮ್ ನ ಚೆಕ್ ಇನ್ ಆಗ್ಬೋದು. ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆನ್ಲೈನ್ ರೂಮ್ ಬುಕಿಂಗ್ ಮಾಡೋದು ಹೇಗೆ ಅಂತ ಹೇಳಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಜೊತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.